ಫೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಲೇಬರ್ಸ್ ಕಾಲೋನಿಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಮಂಗಳವಾರ ರಾತ್ರಿ ಲೇಬರ್ಸ್ ಕಾಲೋನಿಯಲ್ಲಿ ಕ್ರಿಸ್ಮಸ್ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಪಾಲ್ಗೊಂಡು ಕ್ರಿಸ್ಮಸ್ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸುತ್ತಿರುವುದಕ್ಕೆ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್, ಮಾಜಿ ಶಾಸಕ ಡಿಸಿ ಗೌರಿಶಂಕರ್ ಅವರನ್ನ ಅದ್ದೂರಿಯಿಂದ ಸನ್ಮಾನಿಸಲಾಯಿತು. ಈ ಭಾಗದ ಪಾಲಿಕೆ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡ ಉಬೇದು, ಸ್ಥಾಯಿ ಸಮಿತಿ ಅಧ್ಯಕ್ಷ ಮಂಜುನಾಥ್, ಕನ್ನಡಪರ ಸಂಘಟನೆ ಮುಖಂಡ ಶಂಕರ್, ಕಾಂಗ್ರೆಸ್ ಮುಖಂಡ ಜಿಯಾ ಮತ್ತಿತರರು ಪಾಲ್ಗೊಂಡಿದ್ದರು. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ಉಜ್ವಲ ಯೋಜನೆ ಅಡಿಯಲ್ಲಿ ಬರುವ ಸಿಲಿಂಡರ್ಗಳು ಮನೆಗಳಿಗೆ ತಲುಪದೆ ಡಾಬಾ ಹಾಗೂ ಹೋಟೆಲ್ಗಳಲ್ಲಿ ಬಳಕೆ ಆಗ್ತಿದ್ದು ಗ್ಯಾಸ್ ಏಜೆನ್ಸಿಗಳಿಂದ ಅಕ್ರಮ ದಂಧೆ ಆರೋಪ ಕಂಡು ಬರ್ತಿದೆ. ಬಡವರು ಸಿಲಿಂಡರ್ ಬೇಕು ಎಂದು ಬುಕ್ ಮಾಡಿದ್ರೆ ಗ್ಯಾಸ್ ಏಜೆನ್ಸಿಗಳು ಮನೆಗೆ ತಂದು ಮುಟ್ಟಿಸಬೇಕು. ಆದರೆ ಮಾನ್ವಿ ತಾಲೂಕಿನಲ್ಲಿ ಉಲ್ಟಾ ಎಂದು ಹೇಳಬಹುದು. ಯಾಕಂದ್ರೆ ಗ್ಯಾಸ್ ಏಜೆನ್ಸಿಯವರೇ ನೇರವಾಗಿ ಡಾಬಾ ಹಾಗೂ ಹೋಟೆಲ್ಗಳಿಗೆ ಸರಬರಾಜು ಮಾಡ್ತಾರೆ. ಗೃಹ ಬಳಕೆಯ ಸಿಲಿಂಡರ್ ಮಾನ್ವಿಯಲ್ಲಿ ಅಕ್ರಮವಾಗಿ ದುರ್ಬಳಕೆಯಾದರೂ ಕೂಡ ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಅವರು ಕಣ್ಣಿದ್ದೋಕೋಡರಾಗಿದ್ದಾರೆಂದು ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ಬೆಂಗಳೂರಿನ ನೆಲಮಂಗಲದ ಬಳಿ ಹಾಡಹಗಲೇ ಕಾರೊಂದು ಹೊತ್ತಿ ಉರಿದಿರುವ ಘಟನೆ ಹಾಡಹಗಲೇ ಬೆಳಕಿಗೆ ಬಂದಿದೆ. ನೆಲಮಂಗಲದಿಂದ ಬೆಂಗಳೂರು ಮಾರ್ಗದಲ್ಲಿ ಸಂಚರಿಸುತ್ತಿದ್ದ KA04 NB5879 ನಂಬರಿನ ಮಾರುತಿ ಎರ್ಟಿಗಾ ಕಾರು ಏಕಾಏಕಿ ಹೊತ್ತಿ ಉರಿದಿದೆ. ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಕಾರು ಚಾಲಕ ಸಜೀವ ದಹನವಾಗಿದ್ದಾನೆ. ಎಷ್ಟೇ ಪ್ರಯತ್ನಿಸಿದ್ರೂ ಹೊರಬರಲಾಗದೆ ಕಣ್ಣು ಎದುರಿಗೆ ಸುಟ್ಟು ಕರಕಲಾಗಿದ್ದಾನೆ. ಘಟನೆಯ ಒಂದೊಂದು ಭೀಕರ ದೃಶ್ಯ ಎದೆ ಜಲ್ಲೆನಿಸುತ್ತದೆ. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಘಟನೆಯಿಂದ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗಿ ಜಾಮ್ ಕ್ಲಿಯರ್ ಮಾಡಲು ಸಂಚಾರಿ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಗುಬ್ಬಿಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕುಡಿಯುವ ನೀರು ಹಾಗೂ ಕೊರೋನಾ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಜೊತೆ ಶಾಸಕ SR ಶ್ರೀನಿವಾಸ್ ಸಭೆ ನಡೆಸಿದರು. ಸಭೆ ಉದ್ದೇಶಿಸಿ ಮಾತನಾಡಿದ ಶಾಸಕರು, ತಾಲೂಕಿನಲ್ಲಿ ಎಲ್ಲಿಯೂ ಸಹ ಇದುವರೆಗೆ ಕುಡಿಯುವ ನೀರಿನ ಸಮಸ್ಯೆ ಕಂಡು ಬಂದಿಲ್ಲ. ಅಂತಹ ಸಮಸ್ಯೆ ಕಂಡು ಬಂದಲ್ಲಿ ಕೂಡಲೇ ಸಮಸ್ಯೆ ಬಗೆಹರಿಸಲು ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿಯೂ 5 ಲಕ್ಷ ರೂಪಾಯಿಯನ್ನ ತುರ್ತು ಪರಿಸ್ಥಿತಿಗೆ ಬಳಸಿಕೊಳ್ಳಲು ಎಲ್ಲ ರೀತಿಯ ಯೋಜನೆಯನ್ನ ಅಭಿವೃದ್ಧಿ ಅಧಿಕಾರಿಗಳು ಮಾಡಿಕೊಳ್ಳಬೇಕು. ನೀರಿನ ಸಮಸ್ಯೆ ಕಂಡು ಬಂದ ಕೂಡಲೇ ಮಾಹಿತಿ ತಿಳಿಸಿ ಕೊಳವೆ ಬಾವಿ ಅಥವಾ ಟ್ಯಾಂಕರ್ಗಳ ಮೂಲಕ ನೀರನ್ನ ಕೊಡುವಂತಹ ಕೆಲಸಕ್ಕೆ ಮುಂದಾಗಬೇಕು. ಕೊರೋನಾ ಹಿನ್ನೆಲೆಯಲ್ಲಿ ಜಾಗೃತಿಯನ್ನ ಪ್ರತಿಯೊಬ್ಬರು ವಹಿಸಬೇಕಾಗಿರುವುದರಿಂದ ದೊಡ್ಡ ಜಾತ್ರೆಗಳು, ದೊಡ್ಡ ಸಂತೆಗಳಲ್ಲಿ ಒಂದಷ್ಟು ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳುವುದು. ಗ್ರಾಮ ಪಂಚಾಯಿತಿ ಭಾಗಗಳಲ್ಲಿ ಅನಾರೋಗ್ಯ ಕಂಡು ಬಂದಲ್ಲಿ ಕೂಡಲೇ ಅವರಿಗೆ ಚಿಕಿತ್ಸೆ ನಡೆಸುವಂತಹ ಕೆಲಸ ಮಾಡಬೇಕು ಎಂದರು. ಯಾವ ಸಮಸ್ಯಾತ್ಮಕ ವಿಲೇಜ್ಗಳು ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಗುರುತಿಸ್ಕೊಂಡಿದ್ವಿ. ಎಲ್ಲೆಲ್ಲಿ ಸಮಸ್ಯೆ ಇತ್ತು ಅಲ್ಲಿ ಸುಮಾರು 4-5 ಕಡೆ ನಾವು ಅಲ್ಲೇ ಬೋರ್ಗಳನ್ನ ಕೊರೆಸಿದ್ದೀವಿ. ವಿಶೇಷವಾಗಿ ನಾವು ಮುಂದೆ ಯಾವ ಸಮಸ್ಯೆ ಬರ್ಬೋದು ಅನ್ನೋದು ಕೂಡ ಗುರುತಿಸಿಟ್ಕೊಂಡಿದ್ದೀವಿ. ಮತ್ತು ಕೊರೋನಾ ಮತ್ತು ಬರ ಎರಡನ್ನೂ ಕೂಡ ಯಾವ ರೀತಿ ಎದುರಿಸಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಎಲ್ಲ ಜೊತೆ ಚರ್ಚಿಸಿದ್ದೀವಿ. ಅದನ್ನು ಎರಡನ್ನೂ ಕೂಡ ನಾವು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತೀವಿ. ಗೈಡ್ಲೈನ್ಸ್ ಯಾವುದು ಬಿಡುಗಡೆ ಆಗಿಲ್ಲ ಸರ್ಕಾರದಿಂದ ಇದುವರೆಗೂ ಕೊರೋನಾ ಬಗ್ಗೆ ಬಟ್ ಗೈಡ್ಲೈನ್ಸು ಈಗ ಯಾರ್ಯಾರಿಗೆ ಈಗ ನೆಗಡಿ ಇದೆ, ಕೆಮ್ಮಿದೆ ಅಂಥವ್ರನ್ನ ನೀವು
ಡೈಲಿ 15 ಜನ ಚೆಕ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಆಲ್ರೆಡಿ ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದಾರೆ. ಮತ್ತು ಆ ಥರದಲ್ಲಿ ಯಾರಾದರೂ ಕೊರೋನಾ ಇದ್ದರೆ ಅವ್ರನ್ನ ಕ್ವಾರಂಟೈನ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದಾರೆ. ಆ ಒಂದು ಇದ್ರ ಮೇಲೆ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ. ಎಲ್ಲ ಕಡೆಗೂ ಕೂಡ ಆಶಾ ಕಾರ್ಯಕರ್ತೆಯರನ್ನ ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಮತ್ತು ಪಂಚಾಯಿತಿಯ ಪಿ ಡಿ ಒಗಳು, ಬಿಲ್ ಕಲೆಕ್ಟರ್ಗಳು ಎಲ್ಲರೂ ಕೂಡ ಇದನ್ನು ಮಾಡ್ತೀವಿ. ಆ ರೀತಿ ಯಾರಿಗೆ ಜ್ವರ ನೆಗಡಿ ಬಂದಂಥವ್ರನ್ನ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕಳಿಸ್ತಕ್ಕಂಥದ್ದು ಮಾಡಲಿಕ್ಕೆ ನಾವೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ. ಜನಸಂದಣಿ ಜಾತ್ರೆಗಳು ಸಂತೆಗಳು ಕೂಡ ಸೇರುತ್ತೆ. ನಾವು ಟಾಮ್ ಹೊಡಿಸ್ಲಿಕ್ಕೆ ಮತ್ತು ಮಾಸ್ಕ್ನ ಸಂತೆ ನಡೀತಕ್ಕಂಥ ಜಾಗದಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಹಾಕಬೇಕು. ಆ ಥರ ಏನಾದರೂ ಮಾಡಲಿಲ್ಲ ಅಂದರೆ ಅವಾಗ ಬ್ಯಾನ್ ಮಾಡ್ತೀವಿ ಸಂತೆಗಳನ್ನ ಅಂತಕ್ಕಂಥದ್ದನ್ನ ತಹಸೀಲ್ದಾರ್ಗೆ ಹೇಳಿದ್ವಿ. ಅವರು ಇನ್ಸ್ಟ್ರಕ್ಷನ್ ಸ್ಟ್ರಿಕ್ಟಾಗಿ ಮಾಡ್ತಾರೆ ಅಂತ ಮುಂದಿನ ದಿನದಲ್ಲಿ ಮಾಡ್ತೀವಿ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಮಾಧವ ಮಾತನಾಡಿ, ಈಗಾಗಲೇ ಪ್ರತಿದಿನ 15ರಿಂದ ಕೊರೋನಾ ಟೆಸ್ಟ್ ಮಾಡಿಸುತ್ತಿದ್ದೇವೆ. ತಾಲೂಕಿನಲ್ಲಿ ಯಾವುದೇ ರೀತಿಯ ಕೊರೋನಾದ ಮಾಹಿತಿ ಇಲ್ಲ. ಆದರೂ ಸಹ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಮುಂಜಾಗೃತಾ ಕ್ರಮಗಳನ್ನು ವಹಿಸಲಾಗಿದೆ. ಕುಡಿಯುವ ನೀರಿಗಾಗಿ ಶಾಲೆಗಳು, ಅಂಗನವಾಡಿ ಸೇರಿದಂತೆ ಯಾವುದೇ ಭಾಗದಲ್ಲಿ ಸಮಸ್ಯೆ ಕಂಡು ಬಂದರೂ ಕೂಡಲೇ ಅದನ್ನ ಮಾಹಿತಿ ನೀಡಿ ಸಮಸ್ಯೆಯನ್ನ ಬಗೆಹರಿಸಬೇಕು ಎಂದು ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ನಾವು ಆಗಲೇ ಒಂದು ಮೀಟಿಂಗ್ದಾಗ ಹೇಳಿದ್ದೀವಿ, ಅದು ರಿಪೇರಿ ಆಗ್ತದೆ. ಜಸ್ಟ್ ಒಂದು 2-3 ಡೇಸ್ ರಿಪೇರಿ ಆಗುತ್ತೆ, ಎಲ್ಲ ಸರಿ ಇದೆ ಸರ್. ಜಂಬೋ ಸಿಲಿಂಡರ್ಗಳು 75 ಜಂಬೋ ಸಿಲಿಂಡರ್ ನಮ್ಮಲ್ಲಿ ರೆಡಿ ಇದೆ ಸರ್, ಸುತ್ತಲಿದೆ. ಸೊ ಏನೇ ಸಮಸ್ಯೆ ಆದರೂ ಸಹಿತ ನಾವು ಇದನ್ನು ಕಂಪ್ಲೀಟ್ ಮಾಡಿ ನಾವು ರೆಡಿ ಇದ್ದೀವಿ. ಮತ್ತು ಹಿಂದೆ ಸ್ಟ್ಯಾಟಸ್ ಕೊಡಬೇಕಾದ್ರೆ ಸುಮಾರು ಹಿಂದೆ 11,993 ಕೇಸ್ ಇತ್ತು ಸರ್. ಸೊ ಈಗ ಕಳೆದ ಒಂದು ಫೇಸ್ನಲ್ಲಿ ಯಾವುದೂ ಇಲ್ಲ ಸರ್. ಸೊ ನಾವೆಲ್ಲ ಸನ್ನದ್ಧರಾಗಿದ್ದೀವಿ, ಏನು ತೊಂದರೆ ಇಲ್ಲ ಸರ್, ನಡೀತಾ ಇದೆ ಸರ್. ಇನ್ನು ಸಭೆಯಲ್ಲಿ ತಹಶೀಲ್ದಾರ್ ಬಿಆರತಿ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್ ಸೇರಿದಂತೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ಅಭಿವೃದ್ಧಿ ಅಧಿಕಾರಿಗಳು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ. ಸರ್ಕಾರ ಇಂದು ಎಲ್ಲ ತಾಲೂಕುಗಳಲ್ಲಿ ಜನತಾ ದರ್ಶನ ಹಮ್ಮಿಕೊಂಡಿದ್ದು, ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ಹಮ್ಮಿಕೊಂಡಿದ್ದ ಜನತಾ ದರ್ಶನಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಶಾಸಕರೇ ಗೈರು ಹಾಜರಾಗಿದ್ದರೂ ಜನರೇ ಇಲ್ಲದೆ ಕುರ್ಚಿಗಳು ಒಣಗುಡುತ್ತಿದ್ವು. ಕೇವಲ 104 ಅರ್ಜಿಗಳು ಮಾತ್ರ ಬಂದಿದ್ದು, ಅದರಲ್ಲಿ 5 ಅರ್ಜಿಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಸೂಚಿಸಿರುವುದಾಗಿ ಎಸಿ ಅಶ್ವಿನ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ಹಮ್ಮಿಕೊಳ್ಳಲಾಗಿದ್ದ ಜನತಾ ದರ್ಶನಕ್ಕೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಪ್ರಚಾರದ ಕೊರತೆಯಿಂದ ಜನತಾ ದರ್ಶನಕ್ಕೆ ಜನರೇ ಇಲ್ಲದೆ ಬಣಗುಡುತ್ತಿತ್ತು. ಶಾಸಕರ ಅಧ್ಯಕ್ಷತೆಯಲ್ಲಿ ಕರೆದಿದ್ದ ಜನತಾ ದರ್ಶನಕ್ಕೆ ಶಾಸಕರ ಗೈರು ಹಾಜರಾಗಿದ್ರು. ಕೇವಲ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆದ ಸಭೆಗೆ ಬೆರಳೆಣಿಕೆಯಷ್ಟು ಜನ ಮಾತ್ರ ಹಾಜರಾಗಿ ಕೇವಲ 104 ಅರ್ಜಿಗಳು ಮಾತ್ರ ಸಲ್ಲಿಕೆಯಾಗಿದ್ವು. ಇನ್ನು ಕಾಟಾಚಾರಕ್ಕೆ ನಡೆದ ಜನತಾ ದರ್ಶನ ಇದಾಗಿತ್ತು. ಇವತ್ತು ಸಲ್ಲಿಕೆಯಾದ ಎಲ್ಲಾ ಅರ್ಜಿಗಳು ಇತ್ಯರ್ಥವಾಗದ ಪರಿಹಾರ ಸಿಗದೆ ಅರ್ಜಿಗಳೇ ಆಗಿತ್ತು. ಇಷ್ಟು ಮಾತ್ರಕ್ಕೆ ರಸ್ತೆ ಅಡ್ಡಗಟ್ಟಿ ಜನತಾ ದರ್ಶನ ಅನ್ನೋ ಹೆಸರು ಕೊಟ್ಟು ಸಭೆ ಮಾಡೋ ಅವಶ್ಯಕತೆ ಇತ್ತಾ? ಸಂಚಾರಕ್ಕೂ ಅಡ್ಡಿಪಡಿಸಿ ದ್ವಿಚಕ್ರ, ತ್ರಿಚಕ್ರ ಮತ್ತು 4 ಚಕ್ರ ವಾಹನಗಳು ವೇದಿಕೆಗೆ ಅಡ್ಡಿಪಡಿಸಲಾಗಿದ್ದ ವೇದಿಕೆಗೆ ಸಿಗ್ನಲ್ ಕೂಡ ಹಾಕಿಲ್ಲ ಅಂತ ಕಾಂಗ್ರೆಸ್ ಮುಖಂಡ ಗವಿರಾಯಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಂದ್ರೆ ಈ ತಾಲೂಕು ಮಟ್ಟದಲ್ಲಿ ಕೆಲಸಗಳು ತಹಸೀಲ್ದಾರ್ ಆಫೀಸಲ್ಲಾಗ್ಬೋದು, ತಾಲೂಕು ಮಟ್ಟದ ಅಧಿಕಾರಿಗಳ ಕಚೇರಿಗಳಲ್ಲಿ ಕೆಲಸ ಆಗದಿರುವಾಗ DC-ಗಾಗ್ಬೋದು, ಮಿನಿಸ್ಟ್ರಿಗಾಗ್ಬೋದು, MLA-ಗಾಗ್ಬೋದು ದೂರು ಕೊಡಬೇಕು ಅಂತ ಬಂದಿರೋದು ಜನ. ಅವರೇ ಇಲ್ಲದಿದ್ದಾಗ ಕೊಟ್ಟೇನು ಪ್ರಯೋಜನ ಅನ್ನೋದೊಂದು. ಜೊತೆಗೆ ಜನನೇ ಇಲ್ಲ ನೋಡಿ ಸರ್. ಜನಸ್ಪಂದನ ಅಂದರೆ ಇದುವರೆಗೂ ಒಂದು ಫ್ಲೆಕ್ಸಿ, ತಾಲೂಕು ಆಫೀಸಲ್ಲಾಗಲಿ ಫ್ಲೆಕ್ಸಿ ಆಗಲಿ, ಗ್ರಾಮ ಮಟ್ಟದಲ್ಲಿ ಒಂದು ಪಾಂಪ್ಲೆಟ್ ಆಗಲಿ ಏನೂ ಕೊಟ್ಟಿಲ್ಲ. ಪ್ರಚಾರದ ಕೊರತೆ ಇದೆ. MLA-ಗೆ ಗ್ರೂಪಲ್ಲಿ ಹಾಕಿರೋ ಅಂತ ಹೇಳಿ ನಾವು ಹೇಳ್ಕೊಂಡು ಕರ್ಕೊಂಡು ಬಂದಿರೋಂಥ ಜನನೇ ಇರೋದು. ಯಾರಿಗೂ ಪ್ರಚಾರನೇ ಇಲ್ಲ. ಇಂಥದ್ದು ಏನಕ್ಕೆ ಉಪಯೋಗ, ಜನಕ್ಕೆ ಉಪಯೋಗ ಅಂತ ಜನಸ್ಪಂದನ ಅಂತಾರೆ. ಈ ಸರ್ಕಾರ ಫಸ್ಟ್ ಗಮನಿಸಬೇಕಿದು. ಈ ತಾಲೂಕು ಮಟ್ಟದಲ್ಲಿ ತಾಲೂಕು ಅಧಿಕಾರಿಗಳು ನಮ್ಮ ತಪ್ಪು ನಮಗೆ ಗೊತ್ತಾಗ್ಬಿಡ್ತದೆ ಅನ್ನೋ ಉದ್ದೇಶಕ್ಕೆ ಪ್ರಚಾರದ ಕೊರತೆ ಮಾಡಿದ್ದಾರೆ. ಸಂಪ್ರದಾಯಕ್ಕೆ ಸರ್ಕಾರಕ್ಕೆ ಏನೋ ಒಂದು ಮಾಹಿತಿ ಕೊಡಬೇಕು, ಮಾಹಿತಿ ಕೊಡೋ ಉದ್ದೇಶದಿಂದ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಜನಕ್ಕೆ ಇದರಿಂದ ಏನು ಉಪಯೋಗ ಇಲ್ಲ. ಶಾಮಿಯಾನ ಖರ್ಚು, ಅವ್ರ ಕೆಲಸಗಳಲ್ಲಿ ಏನಾದರೂ ಅಷ್ಟೋ ಇಷ್ಟು ಕೆಲಸಗಳು ಮಾಡೋದು ಕಚೇರಿ ಬೇರೆ ಅಧಿಕಾರಿಗಳಿದ್ದಾರಲ್ಲ, ಆ ಜನಕ್ಕೆ ಸ್ಪಂದಿಸೋಕ್ಕೂ ಕೂಡ ಟೈಮ್ ವೇಸ್ಟ್ ಅಷ್ಟೇ. ಇದು ಟೈಮ್ ವೇಸ್ಟಾಗಿ ಕಾಟಾಚಾರಕ್ಕೆ ಮಾಡಿದ್ದಾರೆ ಹೊರತು ಬೇರೆ ಏನಕ್ಕೂ ಇಲ್ಲ ಸರ್. ಇದೇನು ಜನಕ್ಕೇನು ಉಪಯೋಗ ಅಲ್ಲ. ಪ್ರಚಾರದ ಕೊರತೆ ಯಾರಿಗೂ ಗೊತ್ತಿಲ್ಲ. ಏನೋ ಅವ್ರವ್ರಿಗೂ ಗೊತ್ತಿರೋವಂಥದ್ದು ಅಷ್ಟೇ ಇರೋದು. ಇದೇನು ಉಪಯೋಗ ಇಲ್ಲ ಸರ್. ನೋಡಿ, ನೀವೇ ನೋಡಿಲಿ, ಜನ ಇದ್ದಾರ. ಇನ್ನೊಂದು ಇವ್ರಿಗೇನು ಕೊಟ್ಟಿರೋವಂಥದ್ದು ಏನಿದೆ, ಈ ಅರ್ಜಿನ ಅಲ್ಲಿಗೆ ಕೇಸ್ ವರ್ಕರ್ ಇದ್ದಾರೆ, ಕೇಸ್ ವರ್ಕರ್ ಕೊಡ್ತಾ ಇದ್ದಾರೆ. ಅಲ್ಲಿ ಸೀಲು ಸೈನ್ ಹಾಕಿರೋ ನಮ್ಮ ಹತ್ರ ಬೇಕಾದಷ್ಟಿದೆ ಸರ್.
ನಾನೇ ತಹಸೀಲ್ದಾರ್ ಹತ್ರ 2-3 ಸಲ ನೋಡಿ ಸ್ಕೂಲಲ್ಲಪ್ಪ ಅಂತ ಈ ಅಮ್ಮ ಮುಂತಾಯಮ್ಮ ಅಂತ 2019-20 ಕೊಟ್ಟು ಅರ್ಜಿಗಳು ಹೋಗಿದ್ದೀವಿ, ಏನು ಕೊಟ್ಟಿಲ್ಲ, ಏನು ಮಾಡಿಲ್ಲ. ಆಯಿತು ಅಂತಾರೆ, ನಾಳೆ ಬನ್ನಿ ಅಂತಾರೆ, ನೀವು ನಾಳಿದ್ದು ಬನ್ನಿ ಅಂತಾರೆ. ಇದೆಲ್ಲ ಕಾಟಾಚಾರಕ್ಕೆ ಸರ್ಕಾರಕ್ಕೆ ಏನು ಇದು ಉಪಯೋಗ ಆಗಲ್ಲ, ಜನಕ್ಕಂತೂ ಉಪಯೋಗ ಆಗೋದೇ ಇಲ್ಲ ಸರ್. ಇದು ವೇಸ್ಟ್ ಇದು. ಇನ್ನು ವೇದಿಕೆಯಲ್ಲಿ ತಹಶೀಲ್ದಾರ್, ನಗರಸಭಾ ಕಮಿಷನರ್ ಮಂಜುನಾಥ್, ಟಿಪಿಎಸ್ ಇಒ ಮಂಜುನಾಥ್, ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಹಾಗೂ ಇಲಾಖಾ ಅಧಿಕಾರಿಗಳು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ವರದಕ್ಷಿಣೆ ಆರೋಪದಲ್ಲಿ ವಾರೆಂಟ್ ಮೇಲೆ ಜೈಲಿಗೆ ಬಂದ ಆರೋಪಿ 2 ತಾಸಿನಲ್ಲಿ ಸಾವನ್ನಪ್ಪಿರುವ ಘಟನೆ ಚಿಂತಾಮಣಿ ಉಪ ಕಾರಾಗೃಹದಲ್ಲಿ ನಡೆದಿದ್ದು, ಮೃತನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತಪಟ್ಟ ಆರೋಪಿಯನ್ನ ತಾಲೂಕಿನ ಗುಡಿಸಲಹಳ್ಳಿ ಗ್ರಾಮದ ಮುನಿರೆಡ್ಡಿ 38 ವರ್ಷ ಎಂದು ತಿಳಿದು ಬಂದಿದೆ. ಇವರು ಕಳೆದ 2016ರಲ್ಲಿ ವರದಕ್ಷಿಣೆ ಕಿರುಕುಳದ ದೂರಿನಲ್ಲಿ ವಾರೆಂಟ್ ಆಗಿ 2023 ಡಿಸೆಂಬರ್ 26 ಸಂಜೆ 4:40 ಚಿಂತಾಮಣಿ ನ್ಯಾಯಾಲಯದಿಂದ ಆದೇಶದೊಂದಿಗೆ ಉಪಕಾರಾಗೃಹಕ್ಕೆ ಸೇರಿಸಲಾಗಿದೆ. ಆದರೆ ಜೈಲು ಸೇರಿದ 2 ತಾಸಿಗೆ ಆರೋಪಿ ಮುನಿರೆಡ್ಡಿರವರಿಗೆ ಲೋ ಬಿಪಿಯಾಗಿ ಕುಸಿದು ಬಿದ್ದಿದ್ದು, ಕೂಡಲೇ ಕಾರಾಗೃಹ ಅಧಿಕಾರಿಗಳು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆದರೆ ಚಿಕಿತ್ಸೆ ಫಲಿಸದೆ ಆರೋಪಿ ಮೃತಪಟ್ಟಿರುವುದಾಗಿ ಕಾರಾಗೃಹ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಚಿಂತಾಮಣಿ ಉಪ ಕಾರಾಗೃಹದಲ್ಲಿ ಸುಮಾರು 112 ಕೈದಿಗಳಿದ್ದು, ಇಲ್ಲಿ ಯಾವುದೇ ಪ್ರಾಥಮಿಕ ಆರೋಗ್ಯ ಚಿಕಿತ್ಸೆ ವ್ಯವಸ್ಥೆ ಇಲ್ಲದಿರುವುದು ದುರಾದೃಷ್ಟಕರವಾಗಿದೆ. ಇನ್ನು ಆರೋಗ್ಯಯುತವಾಗಿರುವಂತಹ ವ್ಯಕ್ತಿ ಜೈಲು ಸೇರಿದ 2 ಗಂಟೆಗಳಲ್ಲಿ ಸಾವನ್ನಪ್ಪಿರುವುದು ಸಾರ್ವಜನಿಕ ವಲಯದಲ್ಲಿ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಂತಿದೆ. ವೆಂಕಟಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಬೇಲೂರಿನ ಪ್ರತಿ ಗ್ರಾಮದ ಮನೆಗಳಲ್ಲಿ ಮದ್ಯ ಮಾರಾಟಗಾರರ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ದರಿಂದ ಬೀದಿಗಳಲ್ಲಿ ಹಳ್ಳಿಗಳಲ್ಲಿ ಮದ್ಯ ಮಾರಾಟ ನಡೆಸುತ್ತಿದ್ದಾರೆ ಎಂದು ಕರ್ನಾಟಕ ಮದ್ಯ ಪ್ರಿಯರ ತಾಲೂಕು ಅಧ್ಯಕ್ಷ ತೋಟೇಶ್ ಆರೋಪಿಸಿದರು. ಅಬಕಾರಿ ಕಚೇರಿ ಮುಂಭಾಗ ತಾಲೂಕು ಮದ್ಯಪ್ರಿಯ ಸಂಘವು ತಮ್ಮ ಬೇಡಿಕೆ ಹಾಗೂ ಮದ್ಯ ಮಾರಾಟಗಾರರ ದೂರಿಗೆ ಸಂಬಂಧಿಸಿದಂತೆ ಮನವಿ ನೀಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರದ ಮದ್ಯದ ಅಂಗಡಿಗಳಲ್ಲಿ ನಿಗದಿತ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ. ಅಲ್ಲದೆ ಪ್ರತಿ ಗ್ರಾಮಗಳಲ್ಲಿ ಚಿಲ್ಲರೆ ಅಂಗಡಿಗಳಲ್ಲಿ ಮದ್ಯವನ್ನ ಮಾರಾಟ ಮಾಡುತ್ತಿದ್ದು, ಕಡಿಮೆ ಬೆಲೆಯ ಮದ್ಯವನ್ನ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ ಕುಟುಂಬವನ್ನ ಬೀದಿಗೆ ತರುತ್ತಿದ್ದಾರೆ. ಯಾವುದೇ ಅಂಗಡಿಗಳಲ್ಲೂ ಮದ್ಯದ ದರ ಪಟ್ಟಿ ಪ್ರಕಟಿಸಿಲ್ಲ. ಅಲ್ಲದೆ ಅಂಗಡಿ ತೆರೆಯುವ ವೇಳೆಯೂ ನಿಗದಿಪಡಿಸಿಲ್ಲ ಅಂತ ದೂರಿದ್ರು. ಗ್ರಾಮಗಳಲ್ಲಿ ಕದ್ದು ಮದ್ಯ ಮಾರಾಟ ಮಾಡುತ್ತಿದ್ದು ಕಂಡುಬಂದರೆ ನಮಗೆ ಮಾಹಿತಿ ನೀಡುವಂತೆ ಮನವಿ ಮಾಡಿದ್ರು. ಇದರಲ್ಲಿ ಯಾವುದೇ ಮುಲಾಜಿಗೆ ಒಳಗಾಗುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಮದ್ಯಪ್ರಿಯ ಸಂಘದ ತಾಲೂಕು ಉಪಾಧ್ಯಕ್ಷ ಧರ್ಮಗೌಡ, ಭಾಗ್ಯ, ಸವಿತಾ, ಕುಸುಮ, ಅರುಣ, ಮುನಿಸ್ವಾಮಿ, ಗಿರೀಶ್, ದೀಪು ಹಾಗೂ ಇತರರು ಹಾಜರಿದ್ದರು. ನೀವು ಎಲ್ಲ ಕೆಲವು ಏರಿಯಾಗಳ ಕೆಲವು ರಾಜ್ಯಗಳಲ್ಲಿ ಇದನ್ನೇ ಇಲ್ಲ. ಗುಜರಾತ್ ರಾಜ್ಯಗಳಲ್ಲಿ ಎಣ್ಣೆನಿಲ್ಲ. ಹಂಗಾರೆ ಅಲ್ಲಿ ರಾಜಭಾರ ಮಾಡ್ತಿಲ್ಲ ಅವರು, ಹಂಗಾರೆ ಅಧಿಕಾರ ಮಾಡ್ತಿಲ್ವಾ? ನೀವು ಫಸ್ಟ್ MRP ನಿಲ್ಲಿಸ್ಬೇಕು, MRP ಕೊಡೋದು ನಿಲ್ಲಿಸ್ಬೇಕು ಫಸ್ಟ್. ಈಗ ಸರ್ಕಾರ ನಮಗೆ ಎಲ್ಲರಿಗೂ ದೂರ ಬರ್ತಿರೋದು ಸರ್, ಸರ್ಕಾರದಿಂದ ಎಷ್ಟು ಅಂಗಡಿ ಕೊಟ್ಟಾರೆ ಸರ್ ಬೇಲೂರಿಗೆ? ಒಂದು ಅಂಗಡಿ ಅಲ್ವ ಸರ್? ಅವ್ರನ್ನ ಒಬ್ಬೊಂದು ಇಲ್ಲಿ ಕರೆಸಿ ಸರ್, ಇವತ್ತೇ ಕರೆಸ್ಬೇಕು. ಕರೆಸೋವರೆಗೂ ನಾವು ಹೋಗಲ್ಲ. ಅವ್ರನ್ನ ಕರೆಸಿ ಅವ್ರು 2-3 ರೂಪಾಯಿ ಜಾಸ್ತಿ ತಗೊಂತಾರೆ ಅಂತ ಎಲ್ಲರೂ ಇರ್ತಾರೆ. MRP ಇಂದ ಜಾಸ್ತಿ ತಗೊಂತಾರೆ ಗೊತ್ತಿದೆ ತಾನೆ? ಬೈ ಕಡೆ ಬಾ, ಎಲ್ಲದನ್ನು ಮಾಡ್ತೀರಾ ಸರ್. ಫಸ್ಟ್ MSL ಅಲ್ಲಿ ನಿಲ್ಲಿಸಿ. MSL ಅದು ಒಬ್ಬ ಹುಡುಗನ ಕರೆಸ್ಬೇಕು ಸರ್. ಈಗ ಕರೆಸಿ ಅವ್ರನ್ನ ಕೆಂದು ಹೇಳ್ಸ್ಬೇಕು ಸರ್. 1 ರೂಪಾಯಿ 58 ಇದ್ರೆ 60 ತಗೊಳೋದು, 53 ಇದ್ರೆ 70 ತಗೊಳೋದು, ಎಲ್ಲ 4-5 ರೂಪಾಯಿ ತಗೊಂತಾರೆ. ಯಾಕೆ ಸರ್? ಸರ್ಕಾರ ಯಾಕೆ ಸರ್ ಅನುಕೂಲ ಮಾಡಿಕೊಟ್ಟಿರೋದು? ಸರ್ಕಾರ ಯಾಕೆ ಮಾಡಿರೋದು? ಸೊಸೈಟಿ ತರಕ್ಕೆ ನಮ್ಮ ಎಣ್ಣೆ ಅಂಗಡಿನೂ ನೀವು ಯಾಕೆ ಅನುಕೂಲ ಮಾಡಿಕೊಟ್ಟಿದೆ? ನೀವು ಇದು ದಂಧೆ ಮಾಡಕ್ಕ ಯಾಕೆ ನೀವು ಅವ್ರ ಮೇಲೆ ಮುಂದು ಧೋರಣೆ ತೋರ್ತಾ ಇದ್ದೀರಿ? ಏಕೆ ಅಂತ ಸಾಲ ಮನ್ನಾ ಆಗುವುದಕ್ಕೆ ರೈತರು ಬರಗಾಲಕ್ಕೆ ಕಾಯುತ್ತಾರೆ ಎಂದು ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆ ವಿಚಾರವಾಗಿ ಅಥಣಿ ರೈತ ಸಂಘಟನೆಗಳು ತೀವ್ರವಾಗಿ ಖಂಡಿಸಿ ಸಚಿವ ಶಿವಾನಂದ ಪಾಟೀಲ್ ಭಾವಚಿತ್ರಕ್ಕೆ ಚಪ್ಪಲಿ ಹಾರವನ್ನು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಥಣಿ ಕೆಇಬಿಯಿಂದ ಶಿವಯೋಗಿ ಸರ್ಕಲ್ವರೆಗೆ ಸಚಿವ ಶಿವಾನಂದ ಪಾಟೀಲ್ ಭಾವಚಿತ್ರ ಮೆರವಣಿಗೆ ಮಾಡುತ್ತಾ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಪ್ರಕಾಶ್ ಪೂಜಾರಿ ಮಾತನಾಡಿ, ರೈತರ ಬಗ್ಗೆ ಕಾಳಜಿ ಇಲ್ಲದೆ ಇರುವ ಸರ್ಕಾರ ಅಂದ್ರೆ ಈ ಸರ್ಕಾರ. ತುಂಬಾ ಭರವಸೆ ಇಟ್ಟುಕೊಂಡು ಈ ಸರ್ಕಾರ ಆಯ್ಕೆ ಮಾಡಲಾಯಿತು. ಈ ಸಚಿವ ಸಂಪುಟದಲ್ಲಿ ಓರ್ವ ಮಂತ್ರಿ ರೈತರ ಬಗ್ಗೆ ಒಂದು ಚೂರು ಕಾಳಜಿ ಇಲ್ಲದೆ ಬೇಜವಾಬ್ದಾರಿ ಹೇಳಿಕೆ ನೀಡುತ್ತಿದ್ದಾರೆ. ಅದರಲ್ಲೂ ಪ್ರಮುಖ ರಾಜಕೀಯ ನಾಯಕರ ಪಕ್ಕದಲ್ಲಿ ಕೂರಿಸಿಕೊಂಡು ರೈತರು ಬರಗಾಲ ಆಸೆ ಪಡುತ್ತಾರೆ ಎಂದು ಹೇಳುತ್ತಾರೆ. ಆ ರೀತಿ ಯಾವತ್ತೂ ಅನ್ನದಾತ ಬಯಸಿಲ್ಲ. ಆ ಹೇಳಿಕೆ ವಾಪಸ್ ಪಡೆಯಬೇಕು, ಇಲ್ಲವಾದರೆ ರೈತರಿಗೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದರು. ರೈತರ ವಿರೋಧಿ ಹೇಳಿಕೆ
ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.